ಪರಂ ಶಾಂತಿ. ನಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಆತ್ಮ ಸಾಕ್ಷಾತ್ಕಾರ ಮತ್ತು ಬ್ರಹ್ಮ ಸಾಕ್ಷಾತ್ಕಾರವೆಂದರೇನು. ಇದನ್ನು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರು ಯಾವ ರೀತಿ ವಿವರಿಸಿದ್ದಾರೆ ತಿಳಿದುಕೊಳ್ಳೋಣ. ಬ್ರಹ್ಮ ಎಂದರೆ ನಿರಾಕಾರ ಶಿವನನ್ನು ಅಥವಾ ಜ್ಯೋತಿ ಸ್ವರೂಪ ಶಿವನನ್ನು ಬ್ರಹ್ಮ ಎನ್ನುತ್ತಾರೆ. ಮತ್ತು ಈ ನಿರಾಕಾರನನ್ನು ಪೂಜಿಸುವವರು ಆರಾಧಿಸುವವರನ್ನು ಬ್ರಹ್ಮಜ್ಞಾನಿ ಎಂದು ಹೇಳುತ್ತಾರೆ. ನಿರಾಕಾರನನ್ನು ಆರಾಧಿಸುವವರು ನಿರಾಕಾರನನ್ನು ಸೇರುತ್ತಾರೆ. ಅಂದರೆ ಯಾರನ್ನು ಸ್ಮರಿಸುತ್ತೇವೆಯೋ ಅವರನ್ನೇ ಹೋಗಿ ಸೇರುತ್ತೇವೆ. ಭೂತ ಪ್ರೇತಗಳನ್ನು ಸ್ಮರಿಸಿದರೆ ಭೂತ ಪ್ರೇತಗಳನ್ನೇ ಸೇರುತ್ತೇವೆ. ನಿರಾಕಾರನನ್ನು ಅರಿತು ನಾನು ಬ್ರಹ್ಮನ ಅಂಶವಾಗಿದ್ದೇನೆ, ನಾನು ಈ ಶರೀರವಲ್ಲ ಮತ್ತು ನಾನು ಒಂದು ಆತ್ಮ ಎಂಬ ಆತ್ಮ ಸ್ವರೂಪದ ಅನುಭೂತಿ ಹೊಂದುವ ಆತ್ಮವು ಭ್ರೂಕುಟಿಯ ಮಧ್ಯಭಾಗದಲ್ಲಿದ್ದು ಇಡೀ ಶರೀರವನ್ನು ನಡೆಸುತ್ತದೆ ಎಂಬ ಆತ್ಮ ಸಾಕ್ಷಾತ್ಕಾರ ಮಾಡುವುದರಿಂದ ಮತ್ತು ತಾನೊಂದು ದಿವ್ಯ ಸ್ವರೂಪನಾಗಿದ್ದೇನೆ ಎಂಬ ಅನುಭವವಾದಾಗ ಆತ್ಮವು ಕ್ರಮೇಣ ತನ್ನ ವಿಕರ್ಮವನ್ನು ನಾಶ ಮಾಡಿಕೊಳ್ಳುತ್ತದೆ. ಬ್ರಹ್ಮ ಸಾಕ್ಷಾತ್ಕಾರ ಎಂದರೆ ನಿರಾಕಾರಿ ಸ್ವರೂಪದ ಸಾಕ್ಷಾತ್ಕಾರವಾಗಿದೆ. ನಿರಾಕಾರಿ ಶಿವನ ಸಾಕ್ಷಾತ್ಕಾರ ಬ್ರಹ್ಮಜ್ಞಾನಿಗಳಾದ ಯೋಗಿಗಳು ನಿರಾಕಾರನನ್ನು ಧ್ಯಾನಿಸುತ್ತಾರೆ. ನಿರಾಕಾರನು ಪ್ರಕಾಶಮಾನನಾಗಿರುತ್ತಾನೆ. ಈ ಪ್ರಕಾಶ ಸ್ವರೂಪವನ್ನು ಸ್ಮರಿಸುತ್ತಾ ಹೋದಂತೆ ಅವರ ಆತ್ಮದಲ್ಲಿ ಆತ್ಮಶಕ್ತಿಯು ಹೆಚ್ಚುತ್ತಾ ಹೋಗುತ್ತದೆ. ಆಗ ಅಂತಹ ಯೋಗಿಗಳು ನೇರವಾಗಿ ಬ್ರಹ್ಮನನ್ನು ಸೇರುತ್ತಾರೆ. ಇವರನ್ನು ಬ್ರಹ್ಮಜ್ಞಾನಿಗಳು ಎನ್ನುತ್ತೇವೆ. ಮೊದಲಿಗೆ ಈ ಜ್ಞಾನಿಗಳಿಗೆ ಅವರ ಆತ್ಮ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತದೆ. ನಂತರ ಅವರು ಕರ್ಮಾತೀತ ಸ್ಥಿತಿಗೆ ಬಂದು ತಲುಪುತ್ತಾರೆ. ಅವರ ಎಲ್ಲ ವಿಕರ್ಮಗಳು ನಾಶ ಹೊಂದುತ್ತವೆ, ಪಾಪಗಳ ವಿನಾಶವಾಗುತ್ತದೆ. ಆಗ ಒಂದು ಸೆಕೆಂಡ್ನಲ್ಲಿಯೇ ಅವರು ನೇರವಾಗಿ ಪರಂಧಾಮವನ್ನು ಸೇರಿಬಿಡುತ್ತಾರೆ. ಇದೇ ಆತ್ಮ ಸಾಕ್ಷಾತ್ಕಾರವಾಗಿದೆ ಮತ್ತು ಇದೇ ಬ್ರಹ್ಮ ಸಾಕ್ಷಾತ್ಕಾರವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की